ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಸೊ ಈ ಒಂದು ವ್ಲಾಗ್ನ ನಾನು ಮತ್ತೆ ಅಪ್ಲೋಡ್ ಮಾಡ್ತಿದ್ದೀನಿ. ಏಕೆ ಅಂತಂದರೆ ನಾನು ಇನ್ನೊಂದು ಈ ವ್ಲಾಗ್ ಜೊತೆಗೆ ಒಂದು ರೆಸಿಪಿ ವ್ಲಾಗ್ನು ಕೂಡ, ಹಾಗೆ ಕ್ಲೀನಿಂಗ್ ವ್ಲಾಗ್ ಶೇರ್ ಮಾಡಿದ್ದೆ. ಸೊ ನಾನು ಒಟ್ಟಿಗೆ ಅದು ವಾಯ್ಸ್ನು ಕೂಡ ಜೊತೆಲೇ ನಾನು ನೋಡ್ಕೊಂಡಿಲ್ಲ, ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗೆ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡು ಮಾಡಿದ್ದೀನಿ. ಆಮೇಲೆ ಎಲ್ಲರೂ ವೀಡಿಯೋಗೆ ವಾಯ್ಸ್ ಬರ್ತಿಲ್ಲ ಅಂತ ಕೆಲವರು ಮೆಸೇಜ್ ಮಾಡಿದ್ರಿ. ಹಾಗೆ ಇನ್ನು ಕೆಲವರು ನನಗೆ ಸಿಕ್ತವರು, ನಮ್ಮ ರಿಲೇಷನ್ಸ್ಗಳು, ಅವರೆಲ್ಲ ವಾಯ್ಸ್ ಬರ್ತಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಒಬ್ಬರು ನನಗೆ ನೀವು ಪರ್ಚೇಸ್ ಮಾಡಿರುವಂಥ ಐಟಮ್ಸ್ ರಿವ್ಯೂ ಮತ್ತೆ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತೆ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಹಾಗೆ ನಾನು ಇದನ್ನು ಚಿಕ್ಕಪೇಟೆನಲ್ಲಿ ಬ್ಯಾಂಗ್ಳೂರ್ಗೆ ಹೋಗಿದ್ದಾಗ ಅಲ್ಲೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಕೆಲವೊಂದು ಚಿಕ್ಕಪೇಟೆನಲ್ಲಿ ಮಾಡಿದ್ದೀನಿ, ಇನ್ನು ಕೆಲವೊಂದು ಮಾಲಲ್ಲಿ ಮಾಡಿದ್ದೀನಿ. ಸೊ ನಾನೀಗ ತೋರಿಸ್ತಿರುವಂಥ ಗ್ಲಾಸು, ಅದನ್ನು ನಾನು ಗ್ಲೋಬಲ್ ಮಾಲ್ನಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಇದು ಬೈ ಒನ್ ಗೆಟ್ ಒನ್ ಆಫರಲ್ಲಿ ನಡೀತಿತ್ತು. ಸೊ ಈ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಕಟಿಂಗ್ಸು ತುಂಬ ಚೆನ್ನಾಗಿತ್ತು, ಅದು ಗ್ಲಾಸ್ ಕಟಿಂಗ್ಸು. ಹಾಗಾಗಿ ನಾನದು ಬೈ ಒನ್ ಗೆಟ್ ಒನ್ ಇತ್ತು. ಸೊ 2 ಪೀಸ್ ಇದ್ದಿದ್ದು, ಹಾಗಾಗಿ 2 ತಗೊಂಡೆ, ಇಷ್ಟ ಆಯಿತು ಅಂತೇಳಿ. ಹಾಗೆ ಚಾಕ್ಲೇಟ್ಸು, ಹಾಗೆ ಈ ಒಂದು ಬ್ಯಾಗ್ನ ನಾನು ಗೋಪಾಲನ್ ಮಾಲಲ್ಲಿ ಪರ್ಚೇಸ್ ಮಾಡಿದ್ದು. ಇದು 200 ರುಪೀಸು. ಸೊ ವ್ಯಾನಿಟಿ ಬ್ಯಾಗು ಒಂದು ಸೈಡೇ ತಗೊಂಡು ಹೋಗಬೇಕು, ಪಾಪುನೆಲ್ಲರೂ ಕರ್ಕೊಂಡು ಹೋದಾಗ ಅಂತ ಹೇಳ್ಬಿಟ್ಟು. ಸೊ ಇದು ಬ್ಯಾಗನ್ನು ಮತ್ತೆ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನನಗೂ ಇಷ್ಟ ಆಯಿತು, ಅದು ತಗೊಂಡೆ. ಈ ಡ್ರೆಸ್ಸು ನಮ್ಮ ಆಂಟಿ ನನಗೆ ಕೊಡಿಸಿದ್ದು, ನಾನು ಅವ್ರ ಮನೆಗೆ ಹೋಗಿದ್ದಾಗ. ಇದು ರಾಯಲ್ ಬ್ಲೂ ಕಲರ್. ಈ ಕಲರು ನನ್ನ ಹತ್ರ ಡ್ರೆಸ್ಸು ಯಾವುದೂ ಇರಲಿಲ್ಲ, ಹಾಗಾಗಿ ತೊಗೊಬೇಕು ಅಂತ ಆನ್ಲೈನಲ್ಲೂ ಕೂಡ ತುಂಬ ಸರ್ಚ್ ಮಾಡಿದ್ದೆ. ಆದರೆ ಸೈಜ್ ಸ್ವಲ್ಪ ವೇರಿಯೇಷನಿಂದಾಗಿ ಸಿಕ್ಕಿರಲಿಲ್ಲ. ಅದು ಈ ಕಲರು ಅಲ್ಲಿ ಸಿಕ್ತು. ಸೊ ಅದು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಸಿಂಪಲ್ಲಾಗಿದೆ, ಲೆಗಿನ್ಸ್ ಜೊತೆ ಹಾಕೊಬೋದು ಅಂತ ಹೇಳಿ ತಗೊಂಡೆ. ಹಾಗೆ ನೆಕ್ಸ್ಟ್ ಈ ಬಾಗಿಲು ತೋರಣ ತಗೊಂಡೆ. ಇದು ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು. 70 ರುಪೀಸು ಏನೋ ಇದೆ, 300 ರುಪೀಸ್ ಹೇಳ್ತಿದ್ದ. ನಾವು ಬೇಡ ಅಂತ ವಾಪಸ್ಸು ಹೋಗ್ತಿದ್ವಿ. ಸೊ ಆಮೇಲೆ ಅವನೇ ಕರೆದ. ಸೊ ಅವನೇ ಕರೆದಾಗ ನಾನು 70 ರುಪೀಸು 80 ರುಪೀಸು ಏನೋ ಅನಿಸುತ್ತೆ. ಸೊ ಬಾರ್ಗೈನಿಂಗ್ ಮಾಡಿ ತಗೊಂಡೆ. ಹಾಗೆ ಇದು ಒಂದು ವ್ಯಾನಿಟಿ ಬ್ಯಾಗ್ ತೊಗೊಂಡೆ. ಜಸ್ಟ್ 200 ರುಪೀಸ್ ಅಷ್ಟೇ. ಇದು ಒಂದು ವ್ಯಾನಿಟಿ ಬ್ಯಾಗ್ ತುಂಬ ಇಷ್ಟ ಆಯಿತು. ಅದು ಮೊದಲೊಂದು ನೋಡಿದ್ದೆ, ಆಮೇಲೆ ಇದನ್ನು ನೋಡಿದ ತಕ್ಷಣ ನಂಗೆ ಇದು ಇಷ್ಟ ಆಯಿತು ಅಂತ ಹೇಳಿ ಅದನ್ನು ಇಟ್ಬಿಟ್ಟು ಇದನ್ನು ತಗೊಂಡೆ. ಹಾಗೆ ಸುಮ್ಮನೆ ಎಲ್ಲಾದರೂ ಫಂಕ್ಷನ್ಗೆಲ್ಲರೂ ಹೋದಾಗ ತಗೊಳ್ಳೋದ ಅಂತ ಹೇಳಿ. ಹಾಗೆ ಈ ಬ್ಯಾಗ್ ಕೂಡ ಅಷ್ಟೇ, 200 ರುಪೀಸ್. ಎಲ್ಲರೂ ಊರಿಗೆ ಅಥವಾ ಒಂದು 2-3 ಡೇಸ್ಗೆ, ಒಂದು 2 ಡೇಸ್ಗೆ ಬಟ್ಟೆ ಬೇಕಂದರೆ ಮಕ್ಳದು ನಂದು ಹಾಕೊಬೋದು ನನ್ನ ಜೊತೆ ಅಂತೇಳಿ ಅದನ್ನು ತಗೊಂಡೆ. ಹಾಗೆ 100 ರುಪೀಸು ಚಪ್ಪಲಿ ಕೂಡ 2 ಜೊತೆ ಚಪ್ಪಲಿ ತಗೊಂಡೆ. ಇನ್ನೊಂದೇನೆಂದರೆ, ಹೊಸ ತಗೊಂಡ್ಮೇಲೆ ನಾನು ಹಳೆ ಚಪ್ಪಲಿ ಯಾಕೋ ಕಿತ್ತೇ ಹೋಯಿತು. ಹಾಗೆ ಚಿಕ್ಕಪೇಟೆನಲ್ಲೇ ನಾನು ಬಟ್ಟೆ ಶಾಪಿಂಗ್. ಸೊ ಜಾಸ್ತಿ ನಾನು ಅಲ್ಲಿ ನೋಡಿರಲಿಲ್ಲ, ಹಾಗಾಗಿ ಜಾಸ್ತಿ ಕಲೆಕ್ಷನ್ ತಗೊಳ್ಳೋಕ್ಕೆ ಹೋಗಲಿಲ್ಲ. ಇದೊಂದು ಕುರ್ತಾ ಸೆಟ್, ಅದು 300 ರುಪೀಸು. ಹಾಗೆ ಇನ್ನೊಂದು 600 ರುಪೀಸು. ಇದು ಫುಲ್ ಸೆಟ್ ಇರುತ್ತೆ, ವೇಲು ಪ್ಯಾಂಟ್ ಆಗಲಿ. ಇದಂತೂ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ. ಹಾಗೆ ಈ ಪೀಚ್ ಪಿಂಕ್ ಬಂದು ಇದಕ್ಕೆ ರಾಮ ಗ್ರೀನ್ ಪ್ಯಾಂಟ್ ಬರುತ್ತೆ. ಸೊ ವೇಲು ಪ್ಯಾಂಟು ಟಾಪೆಲ್ಲ ಸೆಟ್ಟು ಸ್ಟಿಚಡ್ ಇರುತ್ತೆ. ಹಾಗದು ನೋಡಿದ ತಕ್ಷಣ, ಹಾಗೆ ಇದು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಇರುವಂಥದ್ದು ಡಿಸೈನು ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಇದು ಕಲರ್ ಈ ಥರ ಇರಲಿಲ್ಲ ಕಾಂಬಿನೇಷನಲ್ಲಿ ಅಂತ ಹೇಳಿ ಈ ಒಂದು ಡ್ರೆಸ್ನ ತಗೊಂಡೆ. ಇದು 600 ರುಪೀಸ್. ಸೊ ಡಿಸೈನ್ಸ್ ಎಲ್ಲ ನೀವು ನೋಡ್ತಿರ್ಬೋದು. ನೆಕ್ ಹತ್ರನೂ ಅಷ್ಟೇ ಒಂಥರ ಸ್ಟೋನ್ಸು, ಸಣ್ಣ ಸಣ್ಣ ಮಣಿಗಳಿರುತ್ತಲ್ಲ ಆ ಥರ ಡಿಸೈನು. ಹಾಗೆ ಸ್ಲೀವ್ಸ್ ಹತ್ರನೂ ಕೂಡ ಎಂಬ್ರಾಯ್ಡಿಂಗ್. ಇದು ಮಿಷಿನ್ ಎಂಬ್ರಾಯ್ಡಿಂಗ್, ಹ್ಯಾಂಡ್ ಎಂಬ್ರಾಯ್ಡಿಂಗು ಗೊತ್ತಿಲ್ಲ. ಸೊ ಈಗೆಲ್ಲ ಒಂದೇ ಥರ ಕಾಣಿಸುತ್ತೆ ವರ್ಕು. ಹಾಗೆ ವೇಲ್ ಕೂಡ ಅಷ್ಟೇ, ಉದ್ದಕ್ಕೂ ಇದೆ. ಒಂದು ಸೈಡಾರು ಹಾಕೋಬೋದು ಅಥವಾ ಹಿಂಗೆ 2 ಸೈಡಾರು ಹಾಕೋಬೋದು. ಹಾಗೆ ಸ್ಟಿಫಾಗಿ ಕೂಡ ಕೂರುತ್ತೆ ಅದು ವೇಲು. ಕೆಲವೊಂದು ವೇಲುಗಳು ಜಾರುತ್ತೆ, ಅದು ಹಾಕೊಳ್ಳೋಕ್ಕೆ ಆಗೋಲ್ಲ. ಇದು ಸ್ಟಿಫಾಗಿ ಕೂರುತ್ತೆ. ಹಾಗೆ ಇದು ಒಂದು ಸ್ಲಿಪ್ಪರು. ಈ ಸ್ಲಿಪ್ಪರ್ನ ನಾನು ಅಲ್ಲೇ ಹಾಕೊಂಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ತಗೊಂಡೆ. ಹಾಗೆ ನಾನು ಮೀಶೋದಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಸ್ಯಾರಿ ಕವರ್ನ, ಅದು ಕೂಡ ಬಂದಿತ್ತು. ಭಾನುವಾರ ಬಂತು ಅಂತ ಹೇಳಿ ಅದು, ಹಾಗಾಗಿ ಅಲ್ಲೇ ಓಪನ್
150 ಅದನ್ನು ರಿವ್ಯೂನ ತೋರಿಸ್ತಿದ್ದೀನಿ. ಸೊ ಸೆಟ್ ಆಫ್ 6 ಬರುತ್ತೆ, 160 ಏನೋ ಅಂತ ಇರುತ್ತೆ. ಸೊ ಆಫರಲ್ಲಿ ನಡೀತಿತ್ತು. ಹೀಗೆ ಸುಮ್ಮನೆ ಏನೋ ನನ್ನ ಮಗನಿಗೆ ವಾಟರ್ ಬಾಟ್ಲು ಸರ್ಚ್ ಮಾಡಬೇಕಾದ್ರೆ ಅದು ಆನ್ಲೈನಲ್ಲಿ ಅದು ಆಫರ್ ಇತ್ತು. ಹಾಗಾಗಿ ಇದು 6 ಸ್ಯಾರಿ ಕವರ್ಸು. ಸೊ ಸ್ಯಾರಿ ಕವರ್ಸು ಏನಾದರೂ ಇಟ್ಕೊಬೋದು. ಸೊ ಇದನ್ನು ಮಲ್ಟಿಪರ್ಪಸ್ ಯೂಸ್ಗಳಾಗೂ ಮಾಡ್ತಾರೆ. ಆದರೆ ನಾನು ಸ್ಯಾರಿ ಕವರ್ ಆಗಿ ಯೂಸ್ ಮಾಡ್ತಿದ್ದೀನಿ. ಹಾಗೆ ಈ ಒಂದು ಸೋಪ್ ಸ್ಟ್ಯಾಂಡ್ನು ಕೂಡ ಆರ್ಡ್ರ್ ಮಾಡಿದ್ದೆ. ಸೊ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ನಮ್ಮ ಆಂಟಿ ಮನೇಲಿ ಹಾಗೆ ನಮ್ಮ ಮಾವರ ಮನೇಲೆಲ್ಲ ಹಾಕಿದ್ರು. ಸೊ ಸ್ಟಿಫಾಗಿ ಕೂರುತ್ತೆ ಅಂತ ಅವರಿಂದ ರಿವ್ಯೂಸ್ ತೊಗೊಂಡು ಅವ್ರು ಯೂಸ್ ಮಾಡ್ತಿರೋದ್ರಿಂದ ಆ ರಿವ್ಯೂಸ್ ತೊಗೊಂಡು ನಾನು ಒಂದು ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಇದು ಕೂಡ ಮೀಶೋದಲ್ಲಿ. ಇದು 170 ರುಪೀಸ್ ಏನೋ ಅಂತ ಅನಿಸುತ್ತೆ. ಸೊ ಆ ಸ್ಟಿಕ್ಕರ್ ಕೂಡ ಅಷ್ಟೇ. ಅದನ್ನು ಒಂದು ಸತಿ ರ್ಯಾಪ್ ಕಿತ್ತ ಮೇಲೆ ಅದನ್ನು ಸ್ಟಿಕ್ ಮಾಡಿದ್ರೆ ಮುಗೀತು. ಇನ್ನು ಅದು ಮತ್ತೆ ಕೀಳೋಕ್ಕೂ ಆಗೋಲ್ಲ. ಸೊ ನಾನು ಡೈಲಿ ನೋಡ್ತಾಯಿದ್ದೆ ಒಂದು 2 ಡೇಸು ಅದು ಏನಾದ್ರು ಬಿಟ್ಕೊಂಡಿದೆಯಾ ಅಂತ. ಸೊ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಇದನ್ನು ಬೈ ಮಾಡಿ, ತುಂಬ ಚೆನ್ನಾಗಿದೆ. ಸೋಪ್ ಸ್ಟ್ಯಾಂಡ್ ಸ್ಪೇಸು ಯಾರಿಗೆ ಕಡಿಮೆ ಇರುತ್ತೋ ಆ ಥರದವರು ಈ ಥರ ಬುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನಗಿದು ಇಷ್ಟ ಆಯಿತು, ಹಾಗಾಗಿ ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಅಷ್ಟೇ. ಸೊ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ಅಷ್ಟೇ. ಆದರೆ ಅದನ್ನು ಡೆಲಿವರ್ ಮಾಡಿ ಓಪನ್ ಮಾಡಿ ಅದನ್ನು ಒಂದು ಎಲ್ಲ ಹಾಕಬೇಕು ಅಂತ ಡಿಸೈಡ್ ಮಾಡೋದು, ಅದನ್ನೆಲ್ಲ ಒಂಥರ ಏನಂತಾರೆ ಅದನ್ನು ಎಲ್ಲನ ಹಾಕಿ ಫಿಟ್ಟಿಂಗ್ ಮಾಡೋದೆಲ್ಲ ಅದನ್ನು ನನ್ನ ಹಸ್ಬೆಂಡೇ ಮಾಡೋದು. ಇನ್ನು ಅದ್ರ ಕೆಲಸ ಅದು ಅವ್ರದ್ದು, ನಾನು ಬುಕ್ ಮಾಡಿಬಿಟ್ಟಿರ್ತೇನೆ ಅಷ್ಟೇ. ಹಾಗೇ ನನ್ನ ಈ ವರ್ಷ ಅಕ್ಷಯ ತೃತೀಯಕ್ಕೆ ಒಡವೆ ಮಾಡ್ಸೋಕ್ಕೆ ಹೋಗಿದ್ದೆ ಅಂತ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದೇ ಒಲೆ ಲಕ್ಷ್ಮಿ ಡಿಸೈನ್ಸ್ ಇರುವಂಥ ಒಂದು ಲಕ್ಷ್ಮಿ ಕಟಿಂಗ್ಸ್ ಇರುವಂಥ ಒಂದು ಇಯರಿಂಗ್ಸ್. ಇದು 3 ಗ್ರಾಮ್ಸ್ 700 ಮಿಲಿ ಏನೋ ಇದೆ ಅನಿಸುತ್ತೆ. ಸೊ ಈಗಿನ ಚಿನ್ನದ ರೇಟಲ್ಲಿ ಏನು ಚಿನ್ನ ಅಂತ ತಗೊಳಕ್ಕಾಗುತ್ತೆ. ಇದು ನನ್ನ ಆ್ಯನಿವರ್ಸರಿ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಈ ವರ್ಷ ನಮ್ಮ ಮದುವೆ ಆಗಿ 7 ಇಯರ್ಸ್, ಅಂದರೆ ಜೂನ್ 16th ಬಂದರೆ 7 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 7 ಇಯರ್ಸ್ಗೆ ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ನನಗೆ ಗೋಲ್ಡ್ ಇಯರಿಂಗ್ಸ್ ಕೊಟ್ಟಿರೋದು. ಸೊ ನಾನು ಈ ಓಲೆ ಹಾಕ್ಳಕ್ಕೆ ತುಂಬ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿದ್ದೀನಿ. ಆ ಓಲೆನೂ ಬಂದಮೇಲೆ ಒಟ್ಟಿಗೆ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ನಾನು ಈ ಓಲೆನೂ ಕೂಡ ಹಾಕಿ ನೋಡಿಲ್ಲ ಹೇಗೆ ಕಾಣಿಸುತ್ತೆ ಅಂತ. ಇನ್ನೊಂದು 2-3 ಡೇಸ್ ಮೇ ಬಿ ನೆಕ್ಸ್ಟು ವ್ಲಾಗಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಒಂದು ಇದ್ರ ಜೊತೆಗೆ ಒಂದು ಮೂಗ್ಬಟ್ಟು ಕೂಡ ತಗೊಂಡೆ, ಅದು ನಂಗೆ ಇಷ್ಟ ಆಯಿತು. ತುಂಬ ದಿವಸ ಅಂದರೆ ನನ್ನ ಮೊದಲನೇ ಮಗನ ಪ್ರೆಗ್ನೆಂಟಲ್ಲಿ ತಗೊಂಡಿದ್ದು ಮೂಗ್ಬಟ್ಟು ಇನ್ನೂ ಕೂಡ ನನ್ನ ಹತ್ರ ಹಾಗೆ ಇದೆ, ಅದೇ ಯೂಸ್ ಮಾಡ್ತಿರೋದು. ಅದು ಸ್ವಲ್ಪ ಹಳೇದಾಯಿತು, ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಬಿಸಿನೀರು ಬಿದ್ದು ಸ್ವಲ್ಪ ಲೈಟ್ ಕಲರ್ ಶೇಡ್ ಹೋದಂಗೆ ಆಗಿತ್ತು ಅಂಥೇಳಿ ಈ ಹೊಸ ಮೂಗ್ಬಟ್ಟನ್ನ ತಗೊಂಡೆ. ಹಾಕಿ ನೋಡಬೇಕು ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೇ ಬಿ ಈ ಮೂಗ್ಬಟ್ಟನ್ನ ಹಾಕ್ಕೊಂಡಿರ್ತೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತು ಮುಂದಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.